ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಟೀ ಟೈಮ್ ಸ್ನ್ಯಾಕ್ಸಲ್ಲಿ ತುಂಬ ರುಚಿಯಾಗಿರುವಂಥ ಗರಿಗರಿಯಾದ ಈ ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಯಾವುದೇ ಕಪ್ ಮೆಜರ್ಮೆಂಟ್ ಇಟ್ಕೊಂಡು ನಾವು ಇದನ್ನು ಮಾಡ್ಬೋದು. ಅದೇ ಸೇಮ್ ಕಪ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ರವೆ, ಅಂದರೆ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ, ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ, ಇದ್ರ ಜೊತೆಗೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು. ಇದು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಿದೆ, ರವೆ ಇದೆ, ಸಕ್ಕರೆ ಇದೆ, ಉಪ್ಪಿದೆ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಲೈಟಾಗಿ ಸ್ವೀಟ್ ಇರೋವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿದ್ದರಿಂದ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. 3-4 ಏಲಕ್ಕಿಯನ್ನು ಪೌಡರ್ ಮಾಡಿ ಹಾಕಿ ಸ್ವಲ್ಪ ಬಿಸಿ ಇರೋವಂಥ ನೀರನ್ನು ಹಾಕಿ ಕಲಸಿ 10 ನಿಮಿಷ ಇದನ್ನು ಮುಚ್ಚಿಡಬೇಕು. ರವೆ ಮತ್ತು ಸಕ್ಕರೆ ಇದೆಲ್ಲ ಹೊಂದ್ಕೋಬೇಕು, ಹಾಗೆ ಸಕ್ಕರೆ ಕೂಡ ಚೆನ್ನಾಗಿ ಕರಗಬೇಕು, ರವೆ ಚೆನ್ನಾಗಿ ನೆನಿಬೇಕು. ಹೀಗಾಗಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಗಂಟಿಲ್ದಲೇ ಇರೋ ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಇದನ್ನು ಸಾಯಂಕಾಲ ಅಷ್ಟೇ ಅಲ್ಲ, ಬೆಳಗ್ಗೆ ಹೊತ್ತು ಕೂಡ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಲಿಸಿದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕು. ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳೋಣ. ಗಂಟೆಲ್ಲ ಇಲ್ದಲೇ ಇರೋ ಹಾಗೆ ಕಲಿಸ್ಕೊಂಡು ಈ ರೀತಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಮುಚ್ಚಿಡೋಣ. 10 ನಿಮಿಷ ಬಿಟ್ಟು ಇದನ್ನು ಮತ್ತೆ ನಾವು ಎಣ್ಣೆಯಲ್ಲಿ ಕರಿಬೋದು. ಇದು ನೆನೆಯೋಷ್ಟೊತ್ತಿಗೆ ಎಣ್ಣೆ ಕೂಡ ಬಿಸಿಯಾಗಿದೆ. ಬಿಸಿಯಾಗಿರೋಂಥ ಎಣ್ಣೆಯಲ್ಲಿ ಇದನ್ನು ಹಾಕ್ತಾ ಕರಿಬೋದು. ಸೊ ಇದನ್ನು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಬೈ ಚಾನ್ಸ್ ಏನಾದರೂ ನಮಗೆ ಈ ಒಂದು ಹದ ಏನಾದರೂ ಹಾಳಾಯಿತು ಅಥವಾ ತೆಳುವಾಯಿತು ಅನಿಸಿದ್ರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಇನ್ನೊಂದು 2 ಸ್ಪೂನಷ್ಟು ಹಾಕಿ ಕಲಿಸ್ಕೋಬೋದು. ಅಥವಾ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕಲಿಸ್ಕೋಬೋದು. ಸೊ ಈ ಒಂದು ಹದವಾಗಿ ಕಾಯಿಸ್ಕೊಂಡಿರೋಂಥ ಎಣ್ಣೆಯಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಸೌಟಷ್ಟು ಹಿಟ್ಟನ್ನು ಹಾಕಿದ್ದೀನಿ. ಹಾಕಿದ ಕೂಡಲೇ ನಾವು ಇದನ್ನು ತಿರುಗಿಸ್ಬಾರ್ದು. ತಾನಾಗೆ ಇದು 1 ನಿಮಿಷದಲ್ಲಿ ಮೇಲ್ ಬರುತ್ತೆ. ನಂತರ ನಾವು ಇದನ್ನು ತಿರುಗಿಸಿ 2 ಕಡೆ ಹೊಂಬಣ್ಣ ಬರೋವರೆಗೂ ಕರೆದು ತೆಗಿಬೋದು. ಸೊ ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಒಂದು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಅಥವಾ ಬೆಳಗ್ಗೆ ಹೊತ್ತು ಕೂಡ ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಒಂದೊಂದೇ ಮಾಡ್ಕೊಂಡಾಗ ಪಕ್ಕ ಹಾಕ್ಬಿಟ್ರೆ ಏನಾಗುತ್ತೆ, ಒಂದೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ನೀಟಾಗಿ ಶೇಪ್ ಬರಬೇಕು ಅಂತಂದರೆ ಸಣ್ಣ ಉರಿ ಇಟ್ಕೊಂಡು ಒಂದೊಂದನ್ನೇ ಹಾಕಿ ಮಾಡ್ಕೋಬೇಕು. ಆದಷ್ಟು ಈ ರೀತಿ ಗುಂಡಗಿರೋವಂಥ ಬಾಣಲಿ ಆದರೆ ನೀಟಾಗಿ ಮಧ್ಯದಲ್ಲಿ ಹೋಗಿ ಕೂರುತ್ತೆ. ಸ್ವಲ್ಪ ಹೊತ್ತಲ್ಲೇ ಇದು ನಾವು ಬ್ಯಾಟರ್ ಹಾಕಿದ ಕೂಡಲೇ ಕೆಳಗೆ ಹೋಗುತ್ತೆ. ಬೇಯ್ತಾ ಇದ್ದಂಗೆ ತಾನಾಗೆ ಮೇಲ್ ಬರುತ್ತೆ. ಅಲ್ಲಿವರೆಗೂ ಈ ರೀತಿ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ತಾ ಇದ್ದರೆ 2 ಕಡೆ ಇದು ಬಿಸಿ ಎಣ್ಣೆ ತಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ತಕ್ಷಣವೇ ನಾವು ತಿರುಗಿಸಿದ್ರೆ ಈ ರೀತಿ ಉಬ್ಬಿ ಬರೋದಿಲ್ಲ, ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಅದಾಗೆ ಮೇಲ್ ಬಂದ ಮೇಲೆ ನಾವು ತಿರುಗಿಸ್ಬೇಕು. ಈ ರೀತಿ ಒಂದು ಕಡೆಗೆ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸಿ ತೆಗೆದ್ರೆ ನಮಗೆ ಈವ್ನಿಂಗ್ ಸ್ನ್ಯಾಕ್ ಮೈದಾ ಹಿಟ್ಟು ಮತ್ತು ರವೆ ಹಾಕಿ ಸಕ್ಕರೆ ಹಾಕಿ ಮಾಡಿರೋಂಥ ಈವ್ನಿಂಗ್ ಸ್ನ್ಯಾಕ್ ಇದು ಒಂದು ರೀತಿ ನಮಗೆ ಮಾಲ್ಪುವ ಟೇಸ್ಟಲ್ಲೇ ಇರುತ್ತೆ. ಸೊ ಈ ಸ್ನ್ಯಾಕ್ಸ್ ಮಕ್ಳಿಗಷ್ಟೇ ಅಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿಯನ್ನು ಇವತ್ತೇ ನೀವು ಕೂಡ ಟ್ರೈ ಮಾಡಿ, ಮಾಡಿದ್ಮೇಲೆ ತಿಂದ ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.